ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಪಲಾವ್ ಮಾಡೋದು ಹೇಗೆ ಎಂದು ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 1 ಆಲೂಗಡ್ಡೆ, 2 ಗೆಜ್ಜರಿ, 1 ನಿಂಬೆಹಣ್ಣು, 2 ಉಳ್ಳಾಗಡ್ಡೆ ಕಟ್ ಮಾಡಿರೋದು, 1 ಟಮಾಟೆ, ಸ್ವಲ್ಪ ಬೀನ್ಸು, ಸ್ವಲ್ಪ ಕರಿಬೇವು, ಬಟಾಣಿ ಸ್ವಲ್ಪ, 1 ಸ್ಪೂನ್ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್, 1 ಕಪ್ ಪುದೀನ, 2 ಸ್ಪೂನ್ ಕಡಲೆಬೇಳೆ, 2 ಪೀಸ್ ಲವಂಗ, 2 ಪೀಸ್ ಏಲಕ್ಕಿ ಕುಟ್ಟಿರೋದು, 2 ಸ್ಪೂನ್ ಶೇಂಗಾ, 2 ಪೀಸ್ ಚಕ್ಕೆ, 2 ಸ್ಪೂನ್ ಉದ್ದಿನಬೇಳೆ, ಪಲಾವ್ ಎಲೆ ಕಟ್ ಮಾಡಿರೋದು 2 ಪೀಸ್ ತೊಗೊಂಡಿನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿ, ನಂತರ ಅದಕ್ಕೆ ಚಕ್ಕೆ, ಪಲಾವ್ ಎಲೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಹುರಿದು ಕಡಲೆಬೇಳೆ ಮತ್ತು ಶೇಂಗಾ ಹಾಕಿ ಹುರಿದುಕೊಳ್ಬೇಕು. ಆಮೇಲೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು. ಆಮೇಲೆ ನಂತರ ವೆಜಿಟೇಬಲ್ ಎಲ್ಲ ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಹುರಿಬೇಕು. ಬಟಾಣಿ ಹಾಕಿ ಸ್ವಲ್ಪ ಹುರಿದು ಅದಕ್ಕೆ ಉಪ್ಪು 1 ಸ್ಪೂನ್, 1 ಸ್ಪೂನ್ ಅರಿಶಿಣ, 2 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಸಕ್ಕರೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪುದೀನ ಹಾಕಿ ಹುರಿಬೇಕು. ಸ್ವಲ್ಪ ಕುದ್ದ ಮೇಲೆ 2 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನೆನೆಸಿಟ್ಟ ಅಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹುರಿಬೇಕು. 2 ಗ್ಲಾಸ್ ಅಕ್ಕಿ ತಗೊಂಡು ನೆನೆಸಿಟ್ಟಿರೋದು. 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕ್ತೀನಿ. ಹಾಕಿ ಕುದಿಯಲು ಬಿಡಬೇಕು. ಅನ್ನದಲ್ಲಿ ಸ್ವಲ್ಪ ನೀರು ಇದ್ದಾಗ ನಿಂಬೆಹಣ್ಣು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಸಿ. ಅನ್ನದಲ್ಲಿ ನೀರು ಇಲ್ಲಂದರೆ ಅದು ಕಲಿಯಲ್ಲ. ಸೊ ಅದಕ್ಕೆ ಅನ್ನದಲ್ಲಿ ಸ್ವಲ್ಪ ನೀರಿರುವಾಗಲೇ ಇದನ್ನು 2 ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಲೆಯನ್ನು ಸಣ್ಣ ಫ್ಲೇಮ್ನಲ್ಲಿ ಇಡಬೇಕು. ನಂತರ 5 ನಿಮಿಷ ಬಿಟ್ಟು ಆಫ್ ಮಾಡಿದರೆ ಬಿಸಿ ಬಿಸಿ ಪಲಾವ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.